ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳಿನ ಅಭಾವ ಇರುವ ಕಾರಣಕ್ಕೋಸ್ಕರ ಮರಳು ತೆಗೆಯಲು ಪರವಾನಗಿ ನೀಡುವ ಆದೇಶವನ್ನು ಜಾರಿಗೆ ತಂದಿದ್ದರೂ ಸಹ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಈ ಆದೇಶ ಜಾರಿಗೆ ಬರದಿರುವುದು ಸರ್ಕಾರದ ಗಮನಕ್ಕೆ ಇದೆಯಾ ಅಂತ ಹೇಳುವಂತ ಪ್ರಶ್ನೆಯನ್ನು ಕೇಳಿದ್ದೆ ನಾನು. ಅದಕ್ಕೆ ಸಚಿವರು ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ಮರಳು ನಿಕ್ಷೇಪ ಪ್ರದೇಶಗಳನ್ನು ಗುರುತಿಸಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ ಮರಳು ತೆಗೆದು ವಿಲೇವಾರಿ ಮಾಡಲು ಅಧಿಸೂಚನೆ ಹೊರಡಿಸಿ ಕಾರ್ಯಾದೇಶ ನೀಡಲಾಗಿತ್ತು. ಮತ್ತೆ ಮುಂದುವರಿಸಿ ಹೇಳ್ತಾರೆ ಅವರು, ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು ಮರಳು ನಿಕ್ಷೇಪ ಪ್ರದೇಶಗಳಲ್ಲಿ ಮರಳು ತೆಗೆದು ವಿಲೇವಾರಿ ಮಾಡಿರುವುದಿಲ್ಲ ಅಂತೇಳಿ. ನನ್ನ ಪ್ರಶ್ನೆ ಇರೋದು, ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಮರಳಿನ ಅಭಾವ ಎಲ್ಲಿವರೆಗೆ ಪರಿಣಮಿಸಿದೆ ಅಂತ ಹೇಳಿದ್ರೆ, ಒಂದು ಲೋಡ್ ಮರಳಿಗೆ ಇವತ್ತು 20 ರಿಂದ 21 ಸಾವಿರ ರೂಪಾಯಿ ಇವತ್ತು ಮರಳಿನ ದರ ಆಗಿರುವಂತದ್ದು. ಸಾಮಾನ್ಯ ಜನ ಇವತ್ತು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ. ಒಂದು ಕಡೆಯಲ್ಲಿ 9/11 ಇಂದಾಗಿ ಅವರಿಗೆ ಅನುಮತಿ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಮರಳಿನ ಅಭಾವ, ಇನ್ನೊಂದು ಕಡೆಯಲ್ಲಿ ಕೆಂಪು ಕಲ್ಲಿನ ಧಾರಣೆ ಹೆಚ್ಚಿರುವ ಕಾರಣಕ್ಕೋಸ್ಕರ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಮನೆ ನಿರ್ಮಾಣ ಮಾಡ್ಲಿಕ್ಕೂ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಹೇಳ್ತೇನೆ, ನಾನು ಅತ್ತೆ ಸೊಸೆ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ರೀತಿಯಲ್ಲಿ ನೀವು ಒಂದು ಕಡೆಯಲ್ಲಿ ಗಣಿ ಭೂ ವಿಜ್ಞಾನ ಇಲಾಖೆಯವರು ಹೇಳ್ತಾರೆ ನಾವು ಅನುಮತಿ ಕೊಟ್ಟಿದ್ದೇವೆ ಅಂತೇಳಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಗ್ರಾಮ ಪಂಚಾಯತ್ಗಳು 11 ಗ್ರಾಮ ಪಂಚಾಯತ್ಗಳಲ್ಲಿ ಮರಳು ತೆಗಿಬಹುದು ಎನ್ನುವಂತ ಪರ್ಮಿಷನ್ ಕೊಟ್ಟಿದ್ರು ಗ್ರಾಮ ಪಂಚಾಯತ್ಗಳು ಯಾಕೆ ಅದನ್ನು ಮಾಡ್ತಾ ಇಲ್ಲ? ಇವರೇ ಒಪ್ಕೊಳ್ತಾರೆ ಗ್ರಾಮ ಪಂಚಾಯತ್ ಮಾಡಿಲ್ಲ ಅನ್ನುವಂಥದ್ದನ್ನು. ಇದಕ್ಕೆ ಸಚಿವರು ಏನು ಅಂತ ಹೇಳುವಂತ ಉತ್ತರವನ್ನು ಕೊಡಬೇಕು.